ಮಾದಾರಿಂದ ಗೋವಿಂದ ಗೋವಿಂದ. ಸಹಕಾರದ ಬೇರೆನೆ ಯಕ್ಷತ್ರುವ ಪಟ್ಲ ಫೌಂಡೇಶನ್ ಘಟಕ ಮಲ್ತೊಂದು ಪಂಡ್ರೆ ಬಾರಿ ಹೆಮ್ಮೆ ಆವೊಂದುಂಡು. ಅಂಚೆತ್ನ ಎಟ್ಟೆ ಬೇರೆ ಮಲ್ಪಂಚೆತ್ನ ಸತೀಶನ್ನೇ ಬಕ್ಕಾರ್ನ ಬಲಗ ಮಾತ ಫೌಂಡೇಶನ್ ಇದ್ದ ಶಾಖೆಲೆಗ್ ಭಗವಂತೆ ನನಾತ್ ಆಯುಸ್ಸು ಆರೋಗ್ಯ ಸರ್ವ ಸಂಪದ ಅನುಗ್ರಹ ಮಲ್ಪಡಿ ಮಾತ್ರತ್ ಮಹಾದಾನಿಲ್ಲ ಬಡುಗೆ ನನಾತ್ ಒದಗಿದ ಬರಡೆ ಪಡ್ಪಣ ಆಶಯದೊಟ್ಟಿಗೆ ಮನೆ ಕಲ್ಪನೆ ಮಾಡಿದಂತ ನಮ್ಮ ಭಾಗವತ್ರಿ. ಯಾಕಂತ ಹೇಳಿದ್ರೆ ಈ ಮನೆ ಆಗ್ಬೇಕಂತಂದ್ರೆ ಅವರ ಕಲ್ಪನೆ ಪಟ್ಲ ಹೊಡಿಸಿ ಮುಖಾಂತರ ಮನೆ ಆಗ್ತಾ ಇದೆ. ಇವಾಗಲೇ 64ನೇ ಮನೆ 100 ಮನೆ ಯೋಜನೆ ಆಗಿದೆ. ನಾವು ನೆನಪಿಸಬೇಕಾದ್ದು ಈ ಸಂದರ್ಭದಲ್ಲಿ ಸಾಮುಗರನ್ನು ಇವರೆಲ್ಲ ಕಾರ್ಯಕ್ರಮ ನೋಡಿ ಒಂದು 20 ಮನೆ ಕಟ್ಟುವಷ್ಟು ಜಾಗ ಹೋಗ್ಬಿಡ್ತಾರೆ. ಅಲ್ಲಿ ಕೂಡ ಮನೆ ಆಗ್ತಾನೆ ಇದೆ. ಅಂತೂ 100 ಮನೆ ಕೆಲಸಗಳು ಈಗಲೂ ಆಗ್ತಾ ಇದೆ. ಆ 100 ಮನೆ ಆದಷ್ಟು ಶೀಘ್ರವಾಗಿ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಈ ಮನೆಯಲ್ಲಿ ಪ್ರಭಾಕರ್ ಶೆಟ್ಟರ್ ಅವರು ಮನೆಯಲ್ಲಿ ಕೂತ್ಕೊಳ್ತಾರೆ. ಮುಂದಕ್ಕೆ ಅವರ ಜೀವನ ಹೇಗೆ ಅಂತ, ಆ ಜೀವನ ಚೆನ್ನಾಗಿ ನಡೆಯುವಾಗೆ ಈ ಮನೆಗೆ ಫೌಂಡೇಶನ್ ದೊರಕಿದೆ. ಆದರೆ ಅವರು ಖಂಡಿತ ಸಾಲ ಕೂಡ ಸ್ವಲ್ಪ ಮಾಡಿರ್ಬೋದು. ಆದರೆ ಆ ಸಾಲವನ್ನು ಬೇಗ ತೀರಿಸುವಂತ ಅನುಗ್ರಹ ದೇವರು ಮಾಡಲಿ ಅಂತ ಈಗ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಮನೆಯವರ ವತಿಯಿಂದ ಕಿರು ಗೌರವವನ್ನು ಕೊಡಬೇಕು ಅಂತ ಅವರು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ನೀವು ಅದನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಸತೀಶನ ಆಶಯ ಉಂಟು. ಯಾಕೆ ಅವರು ತನಗೆ ಸಿಕ್ಕಿದ ಗೌರವವನ್ನು ಅವನಿಗೆ ಕೊಟ್ಟರು ಅಂತ ಕೇಳಿದ್ರೆ, ಮುಂದೆ ಅವಲ್ಲದಿದ್ರೆ ಅವನ ಮನೆಯವರು ಆ ಎತ್ತರಕ್ಕೆ ಬೆಳೆದು ಸಮಾಜಕ್ಕಾಗಲಿ ಮಾತ್ರವಲ್ಲ ತಮ್ಮ ಫ್ಯಾಮಿಲಿಗಾಗಲಿ ಉನ್ನತವಾದಂತಹ ಸಹಕಾರ ನೀಡುವ ಮಟ್ಟಕ್ಕೆ ಬೆಳಗಲಿ ಎನ್ನುವುದೇ ಅವರ ಆಶಯ. ಪ್ರಭಾಕರ ಹೇಗೆ ಅಂತ ನಮ್ಗೆ ಗೊತ್ತಿದೆ. ಒಳ್ಳೆ ಹುಡುಗ, ದಿವಾಕರ ದಾಸರು ಬಹಳ ಪ್ರೀತಿಯಿಂದ ಸಾಕಿದ ಹುಡುಗ, ಅವ್ರ ಜೊತೆ ಬೆಳೆದಂತ ಹುಡುಗ. ತುಂಬಾ ಸಮಯಗಳಿಂದ ನನ್ನಲ್ಲಿ ಹೇಳ್ತಾ ಇದ್ರು ನಮ್ಮ ಮನೆ ಕಟ್ಟಿಗೆ ಪ್ರಾರಂಭ ಮಾಡಿದ್ದಾರೆ ಅಂತ. ಮತ್ತೆ ಗೌಳಿಗಟ್ಟೆಯವರು ಅದಕ್ಕೆ ದನಿಗೂಡಿಸಿದ್ರು. ಮತ್ತೆ ಎಲ್ಲ ಬಂಧುಗಳು ಆಗ್ಲೇಬೇಕು ಅಂತ ಒತ್ತಾಯ ಮಾಡಿದಾಗ ನಾವು ಸ್ವಲ್ಪ ಮಟ್ಟಿಗೆ ಸಹಕಾರ ಮಾಡುವಾಗಾಯಿತು. ಒಂದು ನಿಷ್ಠೆಯಿಂದ ಕೆಲಸ ಮಾಡಿದರೆ ಭಗವಂತನು ಅವರಿಗೆ ಅನುಗ್ರಹಿಸ್ತಾರೆ ಎಂಬುದಕ್ಕೆ ಪ್ರಭಾಕರನೇ ಸಾಕ್ಷಿ ಎಂಬುದಾಗಿ ನಾನು ಭಾವಿಸ್ತೇನೆ. ಒಂದು ಯಕ್ಷಗಾನದ ಡ್ರೆಸ್ಸಿನ ಕೆಲಸ ಮಾಡಿಕೊಂಡು ಈ ಸಣ್ಣ ಮಕ್ಕಳೊಂದಿಗೆ, ಬಂಗಾರದಂತ 2 ಮಕ್ಕಳಿದ್ದಾರೆ, ಜೀವನ ಸಾಗಿಸಿಕೊಂಡು ಇಷ್ಟು ಕಷ್ಟದಲ್ಲಿ ಬೆಳೆದ್ರು ಕೂಡ ಸಮಾಜದಲ್ಲಿ ಗೌರವಾನ್ವಿತವಾಗಿ ಮಾನ ಮರ್ಯಾದೆಯಿಂದ ಬದುಕಬೇಕೆಂಬ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮನೆ ಕಟ್ಟಕ್ಕೆ ಹೊರಟು ಏನೇ ಕಷ್ಟ ಬಂದರೂ ಅದನ್ನು ಪೂರೈಸಬೇಕು, ಪೂರ್ತಿ ಮಾಡಬೇಕೆಂಬ ಛಲದಿಂದ ಮುಂದುವರಿದ್ದಾರಲ್ಲ, ಅದಕ್ಕೆ ಪ್ರಭಾಕರ ಕೈ ಚಪ್ಪಾಳೆ ಸಲ್ಲಬೇಕು. ನಾವು ಏನಿದ್ರು ಸಹಾಯ ಮಾಡಲಿಕ್ಕೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾರೆ. ನೀವೆಲ್ಲ ಪುಣ್ಯವಂತರು. ಯಾಕಂತ ಹೇಳಿದ್ರೆ ಈ ಊರಿನವರು, ನಿಮಗೆ ಹತ್ತಿರದಲ್ಲಿ ನಮ್ಮ ಮಹಾದಾನಿಗಳು, ನಿಮ್ಗೆಲ್ಲರಿಗೂ ಗೊತ್ತಿದ್ದವರ ಪರಿಚಯ ನಾನು ಮಾಡಬೇಕಾಗಿಲ್ಲ. ಬರುಡ ಶಶಿಧರ್ ಶೆಟ್ಟರ ಮನೆ ಇಲ್ಲಿ ನಿಮ್ಗೆ ನೆರೆಗೊರೆ. ಅವರು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಬಂಧುಗಳನ್ನು ಕಾಣ್ತಾ ಇದ್ದಾರೆ ಎಂದು ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ದೊಡ್ಡ ಮಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ದಾನ ನೀಡಿ ಕಷ್ಟದಲ್ಲಿರುವ ಕಲಾವಿದರನ್ನು ಮೇಲೆತ್ತು, ನಿನಗೆ ಏನು ಬೇಕು ಹೇಳು, ನಾನಿದ್ದೇನೆ ನಿನ್ನ ಜೊತೆ ಅಂತ ನಮ್ಗೆ ಬೆನ್ನು ತಟ್ಟಿದವರು ಬರೋಡ ಶಶಿಧರ್ ಶೆಟ್ಟರು. ಅವನ ನೇತೃತ್ವದಲ್ಲಿ ಇದು ಮುಂದುವರಿಯುತ್ತದೆ. ಅದ್ರ ಜೊತೆಗೆ ನಮ್ಮ ಹೆಮ್ಮೆಯ ದಾನಿಗಳಾದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟರಾಗ್ಲಿ, ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಾಗ್ಲಿ, ಅನೇಕ ಕೆ.ಡಿ. ಶೆಟ್ಟಿ ಅವರಾಗ್ಲಿ, ಬೇರೆ ಬೇರೆ ನಮ್ಮ ದಾನಿಗಳು ಇರುವ ಕಾರಣ ಇದನ್ನೆಲ್ಲ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗಿದೆ. ಮೊನ್ನೆ ನೀವು ಮೇ 31ನೇ ತಾರೀಕು ನೀವು ನೋಡಿರ್ಬೋದು, ಬಂದವರಿಗೆ ಗೊತ್ತಿದೆ. 1 ವರ್ಷದಲ್ಲಿ ಕೇವಲ ವಿದ್ಯಾರ್ಥಿಗಳಿಗೆ, ಕಲಿಯುವಂತಹ ಮಕ್ಕಳಿಗೆ 1,20,20,00,000 ರೂಪಾಯಿ ಒಂದು ದಿವಸದಲ್ಲಿ ಸ್ಕಾಲರ್ಶಿಪ್ ನೀಡಿದ್ದೇವೆ ನಮ್ಮ ಫೌಂಡೇಶನ್.
ಒಂದು ದಿವಸದಲ್ಲಿ. ಅದು ಎಜುಕೇಶನ್ಗೆ ನೀಡುವಂತಹ ಒಂದು ಫಂಡ್. ಒಂದು ವರ್ಷದಲ್ಲಿ 3 ರಿಂದ 4 ಕೋಟಿ ಒಂದು ಫೌಂಡೇಶನ್ ಚಾರಿಟಿ ಮಾಡ್ತದೆ ಅಂತ ಹೇಳಿದ್ರೆ ಇದು ಒಂದು ಭಗವಂತನ ಅನುಗ್ರಹ ಅಲ್ಲದೆ ಬೇರೆ ಯಾವುದೂ ಅಲ್ಲ. ನಾವು ಹೇಗಿದ್ದೇವೆ ಅಂತ ನಮ್ಗೆ ಗೊತ್ತಿದೆ. ಆ ಕಷ್ಟದಿಂದ ನಾವು ಬಂದ ಕಾರಣ ಇನ್ನೊಬ್ಬರ ಕಷ್ಟ ನಮಗೆ ಬೇಗ ಅರ್ಥ ಆಗುತ್ತೆ. ಆದ ಕಾರಣ ನಿಮ್ಮೆಲ್ಲರ ಪ್ರೀತಿ ಇರಲಿ. ಬರೋಡ ಶಶಿರೇಶ್ವರ ಸಹೋದರರಾದ ರಾಜೇಶ್ ಅಣ್ಣ ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಂದಕ್ಕೂ ನಮಗೆ ಸಹಾಯ ಮಾಡುವಂತಹ ಒಬ್ಬ ವ್ಯಕ್ತಿ. ಅವರ ಉಪಸ್ಥಿತಿಯನ್ನು ತುಂಬ ಹೃದಯದಿಂದ ನಾನು ಗೌರವಿಸ್ತಾ ಇದ್ದೇನೆ ರಾಜೇಶ್ ಅಣ್ಣ. ಪೇರ್ಲ ಹೊಸ ಮನೆ ದಿವಂಗತ ಅಹಲ್ಯ ಕಾಂತಪ್ಪ ಶೆಟ್ಟಿಯ ಸ್ಮರಣಾರ್ಥ ಅಂತ ನಮಗೆ ಕೊಡುಗೆ ಕೊಟ್ಟವರು ಹೇಳಿದ್ದಾರೆ. ನನ್ನ ಹೆಸರನ್ನು ಹೇಳಬಾರದು ಅಂತ, ಆದ್ರೂ ನಾನು ಹೇಳದೆ ನನಗೆ ವಿಧಿ ಇಲ್ಲ. ಅದು ನಮ್ಮ ಬರೋಡ ಶಶಿರೇಶ್ವರ ಆತ್ಮೀಯ ಮಿತ್ರರಾದಂತಹ ನಮ್ಮೆಲ್ಲರ ಆದರಣೀಯರಾದಂತಹ ನಮ್ಮ ಶಂಕರ್ ಶೆಟ್ರು ಗುಜರಾತ್ ಅಂಕಿಲೇಶ್ವರ ಅವರ ತಂದೆ ತಾಯಿಗಳ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ ಅವರು ಆ ಮನೆಗೆ. ಈ ಮನೆಯಲ್ಲಿ ಉತ್ತರೋತ್ತರ ಸುಖ ಶಾಂತಿ ನಿಮಗೆ ಸಿಗಲಿ, ಉತ್ತರೋತ್ತರ ನೆಮ್ಮದಿ ನಿಮಗೆ ಸಿಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಅದರ ಜೊತೆಗೆ ಎಲ್ಲ ಬಂದಂತ ಬಂಧುಗಳಿಗೆ ಪಟ್ಟ ಫೌಂಡೇಶನ್ ಪರವಾಗಿ ಆತ್ಮೀಯವಾದ ವಂದನೆಯನ್ನು ಅರ್ಪಿಸುತ್ತಾ ನಮ್ಮ ಕವಲಕೇಟನ ಮಿತ್ರರಾದಂತಹ ದಿನೇಶ್ ಅವರಿಗೂ ವಂದಿಸಿ ಎಲ್ಲ ಬಂಧುಗಳಿಗೆ ಮತ್ತೆ ನಮ್ಮ ದಾನಿಗಳಿಗೆ, ಅದರ ಜೊತೆಗೆ ಈ ಮನೆಯನ್ನು ಕೊಟ್ಟಂತಹ ಶಂಕರ್ ಶೆಟ್ಟಿ ಹಾಗೂ ಅವರ ಕುಟುಂಬಿಗರಿಗೆ ಒಳ್ಳೆಯದಾಗಲಿ, ಇನ್ನಷ್ಟು ಕೊಡುಗೆ ಕೊಡುವಂತಹ ಭಾಗ್ಯವನ್ನು ಅವರಿಗೆ ಕೊಡಲಿ. ಅವರು ಈಗಾಗಲೇ ಮತ್ತೊಂದು ಮನೆಯನ್ನು ಘೋಷಿಸಿದ್ದಾರೆ. ಅದರ ಜೊತೆಗೆ ನಾನು ನಿನ್ನೆ ದೂರವಾಣಿ ಕರೆ ಕೂಡ ಮಾಡಿ ಹೇಳಿದೆ, ಇವತ್ತು ನಿಮ್ಮ ಮನೆ ನಾನು ಹಸ್ತಾಂತರ ಮಾಡ್ತೇವೆ ಅಂತ ಹೇಳುವಾಗ ಸತೀಶ್ ಅಣ್ಣ ನನೊಂದು ಜಿಲ್ಲೆನಲ್ಲೇ ಕಳೆದುರ್ಲಿ ನನೊಂದಿಗೆ ರೂಪಾಯಿ ಅಂತ. ಅಂದ್ರೆ ಈ ಮನಸ್ಸು ದಾನಿಗಳಿಗೆ ಅಂತ ಮನಸ್ಸು ಸಿಗ್ಬೇಕು, ಅದು ನಮಗೆ ಬಹಳ ಅನುಕೂಲ ಆಗುತ್ತೆ ನಮಗೂ ಮುಂದುವರಿಲಿಕ್ಕೆ. ಅರ್ಚಕ ವರಿಯರಿಗೂ ವಂದಿಸಿ ಎಲ್ಲರಿಗೂ ಭಗವಂತ ಅನುಗ್ರಹ ಸಿಗಲಿ ಎಂಬುದಾಗಿ ಯಾಚಿಸುತ್ತಾ ಬೇಡುತ್ತಾ 2 ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ.